ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನೇ ದಿನೇ ಈ ಒಂದು ಪ್ರಕರಣ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗ್ತಾ ಹೋಗ್ತಾ ಇರುವಂತದ್ದು. ಯಾಕೆಂದ್ರೆ ಇಷ್ಟು ದಿನ ಧರ್ಮಸ್ಥಳದ ಮೇಲಿದ್ದಂತ ಆರೋಪಗಳು ಒಂದೊಂದೇ ಕ್ಲಿಯರ್ ಆಗ್ತಾ ಈಗ ಷಡ್ಯಂತ್ರವನ್ನ ರೂಪಿಸಿದಂತವ್ರು ಯಾರು ಅನ್ನುವಂಥದ್ರ ಬಗ್ಗೆ ಈಗ ಕುತೂಹಲ ಗರಿಗೆದರಿದೆ. ಗುಡೆ ರಹಸ್ಯವನ್ನ ಕೆದಕ್ತಾನೆ ಬರ್ತಾ ಇದೆ SIT. ಯಾವಾಗ ಅನಾಮಿಕರನ್ನ ಅರೆಸ್ಟ್ ಮಾಡ್ಲಾಯ್ತಲ್ಲ ಆ ಕ್ಷಣದಿಂದಲೂ ಕೂಡ ಬುಡೆ ರಹಸ್ಯ ಅಂದ್ರೆ ಆತ ಎಲ್ಲಿಂದ ಬುಡೆ ತಂದ, ಷಡ್ಯಂತ್ರವನ್ನ ರೂಪಿಸಿದಂಥವರು, ಮಸಿಯನ್ನ ಬಳಿಲಿಕ್ಕೆ ಪ್ರಯತ್ನ ಪಟ್ಟವರು ಯಾರ್ಯಾರು. ಯಾಕೆಂದ್ರೆ ಈತನೇ ಹೇಳಿರುವ ಪ್ರಕಾರ ನಾನು ಬರೀ ಪಾತ್ರಧಾರಿ, ಸೂತ್ರಧಾರಿಗಳು ತುಂಬಾ ಜನ ಇದ್ದಾರೆ ಅಂತ ಹೇಳಿರುವಂತ ಹಿನ್ನೆಲೆಯಲ್ಲಿ ಆ ಸೂತ್ರಧಾರಿಗಳಿಗೋಸ್ಕರ ಹುಡುಕುವಂತ ಕೆಲಸ ಮಾಡ್ಲಾಗ್ತದೆ. ಆತನನ್ನು ಕೂಡ ಚೆನ್ನಾಗಿ ಡ್ರಿಲ್ ಮಾಡ್ತವ್ರೆ. ಬುಡೆ ಕೊಟ್ಟ ಡೀಲರ್ ಎಡವಟ್ಟು ಮಾಡಿದ್ನ, ಡೀಲರ್ ಎಡವಟ್ಟಿನಿಂದ ಬುಡೆ ಪ್ಲಾನ್ ಉಲ್ಟಾ ಆಗ್ಬಿಡ್ತಾ ಅಂತ ಒಂದಲ್ಲ ಎರಡೆರಡು ಬುರ್ಡೆಯನ್ನ ತರಲಾಗಿತ್ತು. ಅದಾದ್ಮೇಲೆ ಮಹಿಳೆ ಬುರ್ಡೆ ಅಂತ ಕೊಟ್ಟಿದ್ನಂತೆ ಡೀಲರ್, ಅಲ್ಲೇ ಮೇಯ್ನ್ ಆಗಿ ತಗ್ಲಾಕೊಂಡಿದ್ದು ಇವರು. ಆದ್ರೆ ಡೀಲರ್ ಕೊಟ್ಟಿದ್ದು ಪುರುಷನ ಬುರ್ಡೆ. ಈ ಬುರ್ಡೆ ಸಮೇತ ಮಾಸ್ಕ್ ಮ್ಯಾನ್ ದೂರನ್ನ ಕೊಡ್ತಾನೆ. ಮಹಿಳೆ ಬುರ್ಡೆ ಇದು, ನಾನೇ ಹೂತಿದ್ದೆ ಅಂತ ಹೇಳ್ತಾನೆ. ಮಹಿಳೆ ಬುರ್ಡೆ, ಸೊ ಹೀಗಾಗಿ ನಾನೇ ಹೂತ್ಬಿಟ್ಟಿದ್ದೆ, ತನಿಖೆ ಆಗ್ಬೇಕು, ಈ ರೀತಿಯಾಗಿ 100 ಶವಗಳನ್ನ ಹೂತಿಟ್ಟಿದ್ದೇನೆ. ಅಲ್ಲಿ ಧರ್ಮಸ್ಥಳದಲ್ಲಿ ಯಾರೋ ಹೇಳ್ತಾ ಇದ್ರು, ಒಂದು ಫೋನ್ ಕಾಲ್ ಬರ್ತಾ ಇತ್ತು, ಸೊ ಹೀಗಾಗಿ ನಾನು ಉಳುವಂತ ಕೆಲಸ ಮಾಡ್ತಾ ಇದ್ದೆ, ರೇಪ್ ಅಂಡ್ ಮರ್ಡರ್ ಅಂತೆಲ್ಲ ಹೇಳಿದಂತ ಹಿನ್ನೆಲೆಯಲ್ಲೇ ಈ ಪ್ರಕರಣ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡ್ಲಿಕ್ಕೆ ಶುರು ಆಗಿತ್ತು. ಬುಡೆ ಪರೀಕ್ಷೆ ವೇಳೆ ಪುರುಷನದ್ದು ಅಂತ ಪತ್ತೆ ಆಗುತ್ತೆ. ಮಾಸ್ಕ್ ಮ್ಯಾನ್ ಸಿಕ್ಕಾಕೊಂಡಿದ್ದೆ ಇಲ್ಲಿ ಪ್ರಮುಖವಾಗಿ. ಯಾಕೆಂದ್ರೆ FSL ಕಳಿಸ್ತಾರೆ. ಆ ಬುಡೆ ಈತ ತಗೊಂಡು ಬಂದ ಬಳಿಕ ಕೋರ್ಟಿಗೆಲ್ಲ ಹೋಗಿ ಪ್ರೊಡ್ಯೂಸ್ ಮಾಡಿದ ಬಳಿಕ ನಂತರ ಅದ್ರ ಬಗ್ಗೆನೂ ಕೂಡ ತನಿಖೆಯನ್ನ ಮಾಡಬೇಕಲ್ಲ. ಸೊ ಹೀಗಾಗಿ ಪೊಲೀಸರು ತನಿಖೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಫಸ್ಟ್ ಈತ ತಗ್ಲಾಕೊಂಡಿದ್ದೆ ಅದು ಹೆಣ್ಣಿನ ಬುರ್ಡೆ ಅಲ್ಲ, ಗಂಡಿನದ್ದು ಅಂತ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಅಸಲಿ ಕಥೆಯನ್ನ ಹೇಳಿದ್ದಾನೆ ಚಿನ್ನಯ್ಯ. ಬುರ್ಡೆ ಕಲೆಕ್ಟ್ ಮಾಡುವ ವಿಡಿಯೋ ಮಾಡಿದ್ದಂತ ಗ್ಯಾಂಗ್ ಕ್ರೈಮ್ ಥ್ರಿಲ್ಲರ್ ಸಿನಿಮಾ ರೀತಿ ಸೀನ್ ಅನ್ನ ಕ್ರಿಯೇಟ್ ಮಾಡಿದ್ ಯಾರು ಹಾಗಾದ್ರೆ? ಬಿಕಾಸ್ ಪ್ರತಿ ಎಳೆಯ ಸೀನ್ಗಳು ಕೂಡ ಇದೆಯಲ್ಲ, ಪಕ್ಕ ನಾವು ನಿನ್ನೆಯಿಂದಲೂ ಕೂಡ ಹೇಳ್ತಾ ಇದ್ವಿ, ಪಕ್ಕ ಅಬ್ಸಲ್ಯೂಟ್ ಕ್ರೈಮ್ ಥ್ರಿಲ್ಲರ್ ಮೂವಿ ರೀತಿಯಲ್ಲಿ ಸಖತ್ತಾಗಿ ಒಂದು ಸೀನ್ ಬೈ ಸೀನ್ ಎಂದಿರುವಂತದ್ದು ಅಂತ. ಈ ವಿಡಿಯೋ ಮಾಡಿದವ್ರು ಯಾರು ಹಾಗಾದ್ರೆ? ಈತನಿಗೆ ತಂದುಕೊಟ್ಟಿದ್ ಯಾರು ಬುರ್ಡೆಯನ್ನ? ಎಲ್ಲಿ ಡೀಲ್ ಮಾಡಲಾಗಿತ್ತು? ಯಾರೆಲ್ಲ ಷಡ್ಯಂತ್ರವನ್ನ ರೂಪಿಸಿದ್ರು? ಇದ್ರ ಬಗ್ಗೆ ಮಾಹಿತಿಯನ್ನ ಕಲೆಕ್ಟ್ ಮಾಡಲಾಗ್ತಾ ಇದೆ. ಇನ್ನು ಬುರ್ಡೆ ಕತೆ ಕಟ್ಟಿದ್ದಂತ ಮಾಸ್ಕ್ ಮ್ಯಾನ್ಗೆ ಡ್ರಿಲ್ ಮಾಡ್ತಾನೆ ಬರ್ತಾ ಇದ್ದಾರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನವರು. ಬುರ್ಡೆ ಗ್ಯಾಂಗ್ ಬಗ್ಗೆ ಇಂದು ಮತ್ತಷ್ಟು ತನಿಖೆಯನ್ನ ಮಾಡುವಂತ ಅಂದ್ರೆ ಆ ತನಿಖೆ ಮುಂದುವರಿಯುತ್ತೆ. ಆತನ್ನ ಮತ್ತಷ್ಟು ವಿಚಾರಣೆ ಮಾಡ್ತಾರೆ. ಆತ ಮತ್ತಷ್ಟು ಜನರ ಹೆಸರನ್ನ ಹೇಳ್ತಿದ್ದ ಹಾಗೆ ಅವರಿಗೆ ನೋಟಿಸ್ ಕೊಟ್ಟು ವಿಚಾರಣೆ ಮಾಡ್ತಾರಾ ಅಥವಾ ನೋಟಿಸ್ ಕೊಡ್ದಲೇನೆ ಅವ್ರನ್ನ ಕರ್ಕೊಂಬಂದು ವಿಚಾರಣೆಯನ್ನ ಮಾಡ್ಲಾಗತ್ತಾ? ಬಿಕಾಸ್ ಇದು ಬಹುದೊಡ್ಡ ಷಡ್ಯಂತ್ರ. ಇದು ಬರೀ ಒಬ್ಬ ವ್ಯಕ್ತಿಗೆ ಅಥವಾ ಒಂದು ಕುಟುಂಬಕ್ಕೆ ಮಾತ್ರ ಅಲ್ಲ, ದಕ್ಷಿಣ ಭಾರತದ ಅತಿ ದೊಡ್ಡ ಧಾರ್ಮಿಕ ಕ್ಷೇತ್ರಕ್ಕೆ ಮಸಿ ಬಳಿಯುವಂತ ಕೆಲಸವನ್ನ ಮಾಡ್ಲಾಗ್ತಾ ಇದೆ. ಲಕ್ಷಾಂತರ ಮಂದಿ ನಂಬಿಕೆ ಇಟ್ಟಂತ ಒಂದು ಕ್ಷೇತ್ರಕ್ಕೆ ಮಸಿ ಬಳಿಯುವಂತ ಕೆಲಸ. ಸೊ ಹೀಗಾಗಿ ಈ ಒಂದು ಕೇಸ್ ತುಂಬಾ ಸೀರಿಯಸ್ ಆಗಿ SIT ಅವರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಬುರ್ಡೆ ಬಿಟ್ಟಂತವರಿಗೆ ಟೆನ್ಷನ್ ಅಂತೂ ಶುರುವಾಗಿದೆ. ಮಾಸ್ಕ್ ಮ್ಯಾನ್ ಹೇಳಿದವರಿಗೆ ನೋಟಿಸ್ ಕೊಡ್ಲಿಕ್ಕೂ ಕೂಡ ಈಗ ಆಲ್ರೆಡಿ ಸಿದ್ಧತೆಯನ್ನ ಮಾಡ್ಕೊಳ್ಳಾಗ್ತಾ ಇದೆ. SIT ಇಂದ ನೋಟಿಸ್ ನೀಡಿ ವಿಚಾರಣೆಯನ್ನ ಮಾಡಲಿರುವಂತದ್ದು SIT. ಸುಮಾರು 5-6 ಜನರ ಹೆಸರನ್ನ ಹೇಳಿದ್ದಾನೆ. ಸೊ ಅವ್ರಿಗೆಲ್ಲರಿಗೂ ಕೂಡ ನೋಟಿಸ್ ಅನ್ನ ಕೊಡ್ಲಿಕ್ಕೆ SIT ಮುಂದಾಗಿರುವಂತದ್ದು. ಹಾಗಾದ್ರೆ ಆ 5-6 ಜನ ಯಾರು ಅನ್ನುವಂಥದ್ದು ಈಗಿರುವಂತ ಕುತೂಹಲ. ಯಾಕೆಂದ್ರೆ ವಿಚಾರಣೆಗೆ ಬಂದಂತ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಯಾರೆಲ್ಲ ಅಂದ್ರೆ ಇದರ ಹಿಂದೆ ಇದ್ರು, ಷಡ್ಯಂತ್ರವನ್ನ ರೂಪಿಸಿದಂಥವರು ಅಂತ. ಒಂದು ಮೇಲ್ನೋಟಕ್ಕೆ ಕೆಲವರಿಗೆ ಈಗ ಆಲ್ರೆಡಿ ಅನ್ನಿಸ್ತಾ ಇರ್ಬೋದು, ಒಂದು ಟೀಮ್ ಅಂತ ಯಾರು ಊಹಿಸ್ಕೊಳ್ತಿದ್ದಾರೆ ಅವರೇ ಇರಬಹುದೇನೋ ಅಂತ. ಅವರೇ ಇದ್ದಾರಾ ಅಥವಾ ಬೇರೆ ಯಾರಾದ್ರೂ ಇದ್ದಾರಾ ಅನ್ನುವಂಥದ್ದು ಗೊತ್ತಾಗಬೇಕಾಗಿದೆ ಪೊಲೀಸ್ ತನಿಖೆ ಸಂದರ್ಭದಲ್ಲಿ. ಇದೆಲ್ಲದ್ರ ಬಗ್ಗೆನೂ ಕೂಡ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಧರ್ಮಸ್ಥಳದಿಂದಲೇ ಜಾಯ್ನ್ ಆಗಿದ್ದಾರೆ. ಮಂಜು, ಇವತ್ತು ಯಾವ ರೀತಿಯಾಗಿ ತನಿಖೆಯನ್ನ ಮಾಡಲಾಗುತ್ತೆ? ಮತ್ತೆ ಆತ ಈಗ ಆಲ್ರೆಡಿ 5-6 ಜನರ ಹೆಸರನ್ನ ಹೇಳಿದ್ದಾನೆ ಅಂತ ಹೇಳಲಾಗ್ತಾ ಇದೆಯಲ್ಲ, ಇವತ್ತೇ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯುವಂತ ಸಾಧ್ಯತೆ ಇದೆಯಾ? ಏನೆಲ್ಲ ಡೆವಲಪ್ಮೆಂಟ್ಸ್ ಗಳಾಗ್ತಾ ಇದೆ? ಖಂಡಿತವಾಗ್ಲೂ ಪೃಥ್ವಿ, ಈಗಾಗಲೇ ಚಿನ್ನಯ್ಯನನ್ನ SIT ಅಧಿಕಾರಿಗಳು ತೀವ್ರ ವಿಚಾರಣೆಯನ್ನ ಮಾಡಿರುವಂತದ್ದು. ನಿನ್ನೆ ಭಾನುವಾರ ಆಗಿದ್ದಂತ ಕಾರಣಕ್ಕೋಸ್ಕರ ಯಾರು SIT ಅಧಿಕಾರಿಗಳು ಕೂಡ ಅಷ್ಟೇ ಬಂದಿರಲಿಲ್ಲ. ನಿನ್ನೆ ಆತನ ಯಾವುದೇ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಂಡಿಲ್ಲ. ಬದಲಾಗಿ ಇವತ್ತು ಬೆಳಿಗ್ಗೆ 10:30ಕ್ಕೆ ಮತ್ತೆ ಆತನನ್ನ ವಿಚಾರಣೆಗೆ ಒಳಪಡಿಸೋದಕ್ಕೆ ಎಲ್ಲಾ ರೀತಿಯಂತ ಸಿದ್ಧತೆಗಳನ್ನು ಈಗಾಗಲೇ ಮಾಡ್ಕೊಂಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಚಿನ್ನಯ್ಯನನ್ನ ಏನಕ್ಕೆ ಇಂಟ್ರೋಗೇಷನ್ ಮಾಡ್ತಿರುವಂತದ್ದು ಅಂತಂದ್ರೆ, ಈಗಾಗಲೇ ಬುರ್ಡೆ ತಂದು ಕೊಟ್ಟಿದ್ದಂತಹ ಗ್ಯಾಂಗ್ ಯಾವುದು ಅನ್ನುವಂಥದ್ದನ್ನ
ಪತ್ತೆ ಮಾಡುವಂತ ನಿಟ್ಟಿನಲ್ಲಿ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಚಿನ್ನಯ್ಯ ಈಗಾಗಲೇ ಕನ್ಫೆಸ್ ಮಾಡಿರುವ ಹಾಗೆ ಸುಮಾರು 5 ರಿಂದ 6 ಜನರ ಹೆಸರನ್ನು ಕೂಡ ಈಗ ಆತ ತನಿಖೆ ಸಂದರ್ಭದಲ್ಲಿ ಹೇಳಿರುವಂತದ್ದು. ತನಗೆ ಬುರುಡೆ ತಂದುಕೊಟ್ಟಂತಹ ವ್ಯಕ್ತಿ ಹೆಸರನ್ನು ಕೂಡ ಈಗಾಗಲೇ ಹೇಳಿದ್ದಾನೆ. ಜೊತೆಗೆ ತನಗೆ ಇದೇ ರೀತಿಯಾಗಿ ಸ್ಟೇಟ್ಮೆಂಟ್ ಅನ್ನ ಕೊಡಬೇಕು, ಪೊಲೀಸರ ಮುಂದೆ ಈ ರೀತಿಯಂತ ಸ್ಟೇಟ್ಮೆಂಟ್ ಕೊಡಬೇಕು, ಇಂತಹ ಸ್ಪಾಟ್ ಗಳನ್ನ ಗುರುತು ಮಾಡಬೇಕು ಅನ್ನುವಂಥದ್ದು ಕೂಡ ಆತನಿಗೆ ಟ್ರೈನ್ ಅಪ್ ಆಗಿರುವಂತದ್ರ ಬಗ್ಗೆ ಕೂಡ ಆತ SITಯ ತನಿಖೆ ವೇಳೆಯಲ್ಲಿ ಬಯಲು ಮಾಡಿದ್ದಾನೆ. ಈ ಎಲ್ಲಾ ಅಂಶಗಳನ್ನ ಇಟ್ಕೊಂಡು ಸದ್ಯಕ್ಕೆ ಕೆಲವೊಂದು ಸೂಕ್ಷ್ಮವಾದಂತಹ ಸಾಕ್ಷ್ಯಗಳನ್ನು ಹುಡುಕುವಂತ ಒಂದು ಕೆಲಸವನ್ನ SIT ಅಧಿಕಾರಿಗಳು ಮಾಡ್ತಿದ್ದಾರೆ. ಎಲ್ಲಿ ಇವರು ಮೀಟಿಂಗ್ ಅನ್ನ ಮಾಡಿದ್ರು, ಪದೇ ಪದೇ ಎಲ್ಲಿ ಭೇಟಿಯನ್ನ ಆಗ್ತಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆಕ್ಟ್ ಮಾಡುವಂತ ಒಂದು ಕೆಲಸ ಮಾಡ್ತಿದ್ದಾರೆ. ಮತ್ತೊಂದು ವಿಚಾರ ಏನು ಅಂತಂದ್ರೆ, ಬುರುಡೆ ಏನಿತ ಒಂದು ಬುರುಡೆ ತಗೊಂಡ್ ಬಂದ್ಬಿಟ್ಟು ಜಡ್ಜ್ ಮುಂದೆ ಹೋಗಿದ್ದ, ತದನಂತರ ಪೊಲೀಸರು ಕೊಟ್ಟಿದ್ದ ಆ ಒಂದು ಬುರುಡೆಯನ್ನ ಇಟ್ಕೊಂಡಿರು ಡೆಲ್ಲಿವರೆಗೂ ಕೂಡ ಹೋಗಿದ್ರು ಅನ್ನುವಂತ ಒಂದು ಭಯಾನಕವಾದಂತಹ ವಿಚಾರ ಕೂಡ ತನಿಖೆ ವೇಳೆಯಲ್ಲಿ ಬಯಲಾಗಿರುವಂತಹ. ಈ ಡಿಲ್ಲಿಯಲ್ಲೂ ಕೂಡ ಅಷ್ಟೇ ಒಂದಷ್ಟು ಮೀಟಿಂಗ್ ಗಳಾಗಿರುವಂತದ್ರ ಬಗ್ಗೆ ಮಾಹಿತಿ ಬರುತ್ತೆ. ಡಿಲ್ಲಿ ಆದಂತಹ ಬಳಿಕ ತಮಿಳುನಾಡಿಗೂ ಕೂಡ ಈ ಟೀಮ್ ಹೋಗಿದ್ದಾರೆ. ತದನಂತರ ಬೆಳ್ತಂಗಡಿಗೆ ಬಂದು ಇಲ್ಲಿ ಎಲ್ಲಾ ರೀತಿಯಂತ ಪೂರ್ವ ನಿಯೋಜಿತವಾಗಿ ಒಂದು ಪ್ಲಾನಿಂಗ್ ಅನ್ನ ಮಾಡ್ಕೊಂಡಿರುವಂತದ್ದು ಗೊತ್ತಾಗಿದೆ. ಇನ್ನೊಂದು ವಿಚಾರ ಏನು ಅಂತಂದ್ರೆ, 6 ತಿಂಗಳ ಹಿಂದೆ ಆ ಒಂದು ಬುರುಡೆಯನ್ನ ತಗೊಂಡ್ ಬರ್ತಾರೆ. ತಗೊಂಡ್ ಬಂದಂತ ಬುರುಡೆನ ಮಂಗಳೂರು ಅಂದ್ರೆ ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ಒಂದು ಕಡೆ ಹೂತಾಕ್ತಾರೆ. ಹೂತಾಕಿದ್ದಾದಂತ ಬಳಿಕ ಅದನ್ನ ವಿಡಿಯೋ ಚಿತ್ರೀಕರಣವನ್ನು ಮಾಡ್ಕೊಳ್ತಾರೆ. ಇವರೇ ಆ ಒಂದು ಬುಡಿಯೋ ತೆಗೆಯೋ ರೀತಿಯಲ್ಲಾಗಿರ್ಬೋದು, ಒಂದು ಯುವತಿ ಅಥವಾ ಮಹಿಳೆ ನೇಣು ಹಾಕೊಂಡಿರುವಂತಹ ರೀತಿಯಲ್ಲಿ ಒಂದು ಸೃಷ್ಟಿಯನ್ನ ಮಾಡ್ತಾರೆ, ವಿಡಿಯೋ ಚಿತ್ರೀಕರಣವನ್ನು ಮಾಡ್ಕೊಂತಾರೆ. ಚಿತ್ರೀಕರಣದ ವೇಳೆಯಲ್ಲಿ ಆ ಬುರುಡೆಯನ್ನ ಮಚ್ಚಿನಿಂದ ತೆಗೆದು ಅದನ್ನ ಚೀಲದೊಳಗೆ ಹಾಕುವಂತ ವಿಡಿಯೋನು ಕೂಡ ಮಾಡ್ಕೊಳ್ತಾರೆ. ಈಗ ಆ ವಿಡಿಯೋ ಕೂಡ SIT ಅಧಿಕಾರಿಗಳು ಪರಿಶೀಲನೆ ಮಾಡಕ್ ಮುಂದಾಗಿರುವಂತದ್ದು. ಅವತ್ತು ನಿಜವಾಗ್ಲೂ ಅವತ್ತು ವಿಡಿಯೋ ಮಾಡಿದಂತಹ ವ್ಯಕ್ತಿ ಯಾರು, ಆ ಬುರುಡೆಗೆ ಮಚ್ಚಿನಲ್ಲಿ ಹೊಡೆದು ತೆಗೆಯುವಂತಹ ವ್ಯಕ್ತಿ ಯಾರು, ಅದನ್ನ ಚೀಲಕ್ಕೆ ಹಾಕ್ತಿರುವಂತಹ ವ್ಯಕ್ತಿ ಯಾರು, ಇದರೆಲ್ಲದರ ಬಗ್ಗೆ ಕೂಡ ಮಾಹಿತಿ ಸಂಗ್ರಹ ಮಾಡಕ್ ಮುಂದಾಗಿದ್ರು. ಆದ್ರೆ ಈ ಚಿನ್ನಯ್ಯ ಏನಿದೆ, ಈತ ಆ ಒಂದು ವಿಡಿಯೋ ಬಗ್ಗೆ ನನಗೆ ಯಾವುದೇ ರೀತಿಯಂತ ಮಾಹಿತಿ ಇಲ್ಲ. ಬದಲಾಗಿ ಅವತ್ತು ನಾನು ಆ ಪ್ಲೇಸ್ ನಲ್ಲೂ ಕೂಡ ಇರಲಿಲ್ಲ. ನನಗೆ ಕೇವಲ ಓರ್ವ ವ್ಯಕ್ತಿ ಬಂದ, ಬುರುಡೆಯನ್ನ ಕೊಟ್ಟ, ಇದನ್ನ ತಗೊಂಡೋಗು ಅಂತಂದ, ಇನ್ನೋರ್ವ ವ್ಯಕ್ತಿ ಹೇಳ್ದ ಇದೇ ರೀತಿ ನೀನು ಹೇಳಿಕೆಯನ್ನ ಕೊಡಬೇಕು ಅಂತಂದ, ಆ ರೀತಿಯಾಗಿ ನಾನು ಮಾಡಿದ್ದೀನಿ. ಬಿಟ್ರೆ ನನಗೂ ಈ ಒಂದು ಬುರುಡೆಗೂ ಯಾವುದೇ ರೀತಿಯಂತ ಸಂಬಂಧ ಇಲ್ಲ ಅನ್ನುವಂಥದ್ದನ್ನ ಆತ ವಿಚಾರಣೆ ವೇಳೆಯಲ್ಲಿ ಹೇಳಿದ್ದಾನೆ. ಜೊತೆಗೆ 5 ರಿಂದ 6 ಜನರ ಹೆಸರು ಕಂಪ್ಲೀಟ್ ಆಗಿ ಒಂದು ಆಪರೇಷನ್ ಅಂತ ಏನ್ ಮಾಡಿದ್ದಾರೆ ಇವರು, ಇದರಲ್ಲಿ ಒಂದು 5 ರಿಂದ 6 ಜನ ಇದ್ದಾರೆ. ಆ 6 ಜನರ ಬಗ್ಗೆ ಕೂಡ ಅಷ್ಟೇ ಈಗಾಗಲೇ SIT ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಆದ್ರೆ SIT ಅಧಿಕಾರಿಗಳು ಆತ ಹೇಳಿಕೆಯನ್ನು ಕೊಟ್ಟರೂ ಕೂಡ ಅಷ್ಟೇ ಸೂಕ್ತವಾದಂತಹ ಸಾಕ್ಷ್ಯಾಧಾರಗಳನ್ನು ಹುಡುಕುವಂತ ಒಂದು ಕೆಲಸವನ್ನ ಮಾಡ್ತಾ ಇರುವಂತದ್ದು. ಇದೇ ಒಂದು ಕಾರಣಕ್ಕೋಸ್ಕರನೇ ಚಿನ್ನಯ್ಯನನ್ನ ಬಂಧನ ಮಾಡಿ 2 ದಿನ ಆದ್ರೂ ಕೂಡ ಇನ್ನೂ ಯಾರಿಗೂ ನೋಟಿಸ್ ಅನ್ನು ಕೊಟ್ಟಿಲ್ಲ. ಬದಲಾಗಿ ನಾಳೆ ವಿಚಾರಣೆಗೆ ಹಾಜರಾಗೋಕೆ ಒಂದಷ್ಟು ಜನರಿಗೆ ನೋಟಿಸ್ ನೀಡುವಂತಹ ಸಾಧ್ಯತೆಗಳು ಈ ಒಂದು ಸಂದರ್ಭದಲ್ಲಿ ಕಂಡು ಬರ್ತಿದೆ. ಒಂದ್ ವೇಳೆ ಅಂದ್ರೆ ಬುರುಡೆ ಗ್ಯಾಂಗ್ ಏನಾದ್ರೂ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆ ಮಾಡಕ್ ಮುಂದಾಯ್ತು ಅಂತಂದ್ರೆ ಬಹುತೇಕ ಈ ಒಂದು ಪ್ರಕರಣದಲ್ಲಿ ಚಿನ್ನಯ್ಯ ಅಷ್ಟೇ ಅಲ್ಲದೆ ಇನ್ನೊಂದಷ್ಟು ಜನ ಆರೋಪಿಗಳು ಬಂಧನ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಆರೋಪಿಗಳೆಲ್ಲರೂ ಕೂಡ ಬಂಧನ ಆದಂತ ಬಳಿಕ ಗೊತ್ತಾಗುತ್ತೆ ಇವರ ದುರುದ್ದೇಶವಾದ್ರೂ ಏನು, ಷಡ್ಯಂತ್ರ ಯಾಕೆ ಮಾಡ್ಲಾಯ್ತು, ಧರ್ಮಸ್ಥಳವನ್ನು ಯಾಕೆ ಟಾರ್ಗೆಟ್ ಮಾಡ್ಕೊಂಡ್ರು ಅನ್ನೋಂಥದ್ದು ವಿಚಾರಣೆ ಸಂದರ್ಭದಲ್ಲಿ ಮಂಜು, ಇಲ್ಲಿ ಹತ್ತತ್ರ ಇವನು 1.5 ವರ್ಷದಿಂದ ಉಜ್ರೆ ಹತ್ರ ಸುತ್ತಮುತ್ತನೇ ಇದ್ದ ಅನ್ನುವಂಥದ್ರ ಬಗ್ಗೆನೂ ಕೂಡ ಮಾಹಿತಿ ಇತ್ತಲ್ಲ, ಎಲ್ಲಿದ್ದ ಮತ್ತೆ ಈತನ ಫೋನ್ ಡೀಟೇಲ್ಸ್ ಅನ್ನ ಈಗ ಆಲ್ರೆಡಿ ಕಲೆಕ್ಟ್ ಮಾಡಲಾಗಿದೆಯಾ? ಯಾರು ಕಾಂಟ್ಯಾಕ್ಟ್ ಮಾಡ್ತಾ ಇದ್ರು, ಯಾರು ಈತನಿಗೆ ಷಡ್ಯಂತ್ರವನ್ನ ರೂಪಿಸುವಂತ ನಿಟ್ಟಿನಲ್ಲಿ ಈತನನ್ನ ಪಾತ್ರಧಾರಿ ಮಾಡ್ಕೊಂಡ್ರು ಅನ್ನುವಂಥದ್ದು ಆ ಕಾಲ್ ಡೀಟೇಲ್ಸ್ ಅಲ್ಲೂ ಕೂಡ ಗೊತ್ತಾಗ್ತಾ ಹೋಗುತ್ತೆ. ಅದರ ಜೊತೆಗೆ ಈತ ಉಳ್ಕೊಂಡಿದ್ನಲ್ಲ ಈ ಎಲ್ಲ ಹೈಡ್ರಾಮಾ ನಡೆಯುವಂತ ಸಂದರ್ಭದಲ್ಲಿ ಅಲ್ಲಿ ಆಶ್ರಯ ಕೊಟ್ಟಂತವರು ಕೂಡ ಈತನಿಗೆ ಸಪೋರ್ಟ್ ಮಾಡಿರುವಂತ ಸಾಧ್ಯತೆ ಇರುತ್ತಲ್ವಾ? ಎಸ್, ಖಂಡಿತವಾಗ್ಲೂ ಪೃಥ್ವಿ. ಯಾಕಂದ್ರೆ ವಿಚಾರಣೆ ವೇಳೆಯಲ್ಲಿ ಈತ ಹೇಳಿರುವಂತದ್ದು ಅಂತಂದ್ರೆ ತಮಿಳುನಾಡಿನಿಂದ 1.5 ವರ್ಷದಿಂದ 2023 ಡಿಸೆಂಬರ್ ಅಲ್ಲಿ ನಾನು ಉಜಿರೆಗೆ ಬರ್ತೀನಿ. ಉಜಿರೆಗೆ ಬಂದಿದ್ದಾದಂತಹ ಬಳಿಕ ಇಲ್ಲೇ ಗ್ರಾಮ ಪಂಚಾಯಿತಿಯಲ್ಲಿ ನಾನು ಕೆಲಸವನ್ನ ಮಾಡ್ಕೊಳ್ತೀನಿ. ಅದು ಕೂಡ ಅಷ್ಟೇ ಕ್ಲೀನಿಂಗ್ ಕೆಲಸವನ್ನ ಮಾಡ್ಕೊಂಡು ನಾನು ಇರ್ತೀನಿ. ಈ ಸಂದರ್ಭದಲ್ಲಿ ಆತನ ಸಹೋದರ ಏನಿದೆ ತಾನಾಸಿ, ಆತನೂ ಕೂಡ ಅಷ್ಟೇ ಈತನಿಗೆ ಇಲ್ಲೇ ಕರ್ಕೊಂಡು ಬಂದು ಕೆಲಸ ಕೊಡಿಸಿರುವಂತದ್ರ ಬಗ್ಗೆ ಕೂಡ ಮಾಹಿತಿ ಸಿಕ್ಕಿದೆ. ಇದೇ ಒಂದು ಕಾರಣಕ್ಕೋಸ್ಕರನೇ 2 ದಿನಗಳ ಹಿಂದೆ ತಾನಾಸಿಯನ್ನ ಸುಮಾರು ಮಧ್ಯಾಹ್ನದಿಂದ ರಾತ್ರಿವರೆಗೂ ಕೂಡ ಎನ್ಕ್ವೈರಿಯನ್ನ ಮಾಡಿದ್ರು. ಈತನನ್ನು ನೀನು ಕರ್ಕೊಂಡು ಬಂದಿದ್ದಾದ್ರೂ ಉದ್ದೇಶವಾದ್ರೂ ಏನು, ಈತನಿಗೆ ಪರ್ಟಿಕ್ಯುಲರ್ ಆಗಿ ಉಜಿರೆಯಲ್ಲಿ ನೀನು ಕೆಲಸ ಕೊಡಿಸಿರುವಂತ ಉದ್ದೇಶ ಏನು, ಇದರ ಹಿಂದೆ ಯಾರಿದ್ದಾರೆ, ನಿನ್ನ ಯಾರಾದ್ರೂ ಸಂಪರ್ಕವನ್ನು ಮಾಡಿದ್ರ ಅಥವಾ ಈ ಕಾನ್ಸ್ಪರಸಿಯಲ್ಲಿ ನೀನು ಕೂಡ ಅಷ್ಟೇ ಭಾಗಿಯಾಗಿದೆಯಾ, ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ರು. ಜೊತೆಗೆ ತನ್ನ ಅಣ್ಣನೇ ಆತನಿಗೆ ಸುಮಾರು ಒಂದಷ್ಟು ಹಣವನ್ನು ಕೂಡ ಕೊಟ್ಟಿರುವಂತದ್ರ ಬಗ್ಗೆ ಮಾಹಿತಿ ಇತ್ತು. ಆ ಒಂದು ಮಾಹಿತಿಯನ್ನು ಅನುಗುಣವಾಗಿ ಯಾವ ಕಾರಣಕ್ಕೋಸ್ಕರ ಹಣವನ್ನ ಕೊಟ್ಟಿದ್ರಿ ನೀವು ಅಂತಾನು ಕೂಡ ಈಗಾಗಲೇ ಸ್ಟೇಟ್ಮೆಂಟ್ ಅನ್ನ ರೆಕಾರ್ಡ್ ಮಾಡ್ಕೊಂಡು, ಆದ್ರೆ ಎಲ್ಲೋ ಒಂದು ರೀತಿ ತಮ್ಮ ಅನ್ನುವಂತ ಕಾರಣಕ್ಕೋಸ್ಕರ ಹಣದ ಅವಶ್ಯಕತೆ ಇದೆ ಅಂತ ವೇಳೆಯಲ್ಲಿ ನಾನು ಕೊಟ್ಟಿದ್ದೀನಿ. ಬಿಟ್ಟರೆ ನನಗೂ ಈ ಒಂದು ಪ್ರಕರಣಕ್ಕೂ ಯಾವುದೇ ರೀತಿಯಂತ ಸಂಬಂಧ ಇಲ್ಲ ಅಂತ ಹೇಳಿದ್ರೆ. ಜೊತೆಗೆ ಈಗಾಗಲೇ ಮಾಸ್ಕ್ ಮ್ಯಾನ್ ಕೂಡ ಹೇಳ್ತಾ ಇರುವಂತದ್ದು ಏನು ಅಂತಂದ್ರೆ 6 ತಿಂಗಳಿನಿಂದಲೂ ಕೂಡ ಅಷ್ಟೇ ಈತನ ಹಿಂದೆ ಆ ಟೀಮ್ ಬಿದ್ದಿತ್ತಂತೆ. ಈ ಟೀಮ್ ಅವರು ಕಂಪ್ಲೀಟ್ ಆಗಿ ಈತನನ್ನ ಬ್ರೈನ್ ವಾಶ್ ಮಾಡುವಂತದ್ದು, ಜೊತೆಗೆ ಈತನನ್ನ ಕರ್ಕೊಂಡು ಬೇರೆ ಬೇರೆ ಕಡೆಗಳಲ್ಲಿ ಹೋಗುವಂತದ್ದು. ಯಾಕಂದ್ರೆ ಡೆಲ್ಲಿಗೂ ಕೂಡ ಈತ ಹೋಗಿದ್ದ, ಅದು ಕೂಡ ಅಷ್ಟೇ ಈಗಾಗಲೇ ವಿಚಾರಣೆ ವೇಳೆಯಲ್ಲಿ ಹೇಳಿದ್ದಾನೆ. ಇದಾದಂತ ಬಳಿಕ ತಮಿಳುನಾಡಿಗೂ ಕೂಡ ಅಷ್ಟೇ ಈತ ಹೋಗಿದ್ದ ಅನ್ನೋದ್ರ ಬಗ್ಗೆ ವಿಚಾರಣೆಯಲ್ಲಿ ಹೇಳಿದಂಥದ್ದು. ಇದಾದಂತ ಬಳಿಕ ಈತನ ಕಂಪ್ಲೀಟ್ ಆಗಿ ಬ್ರೈನ್ ವಾಶ್ ಮಾಡುವಂತ ಒಂದು ಕೆಲಸ ಮಾಡಿದ್ದಾರೆ. ಕೇವಲ 15-20 ದಿನದ ಬ್ರೈನ್ ವಾಶ್ ಅಲ್ಲ ಇದು. 6 ತಿಂಗಳಿಂದಲೂ ಕೂಡ ನಿರಂತರವಾಗಿ ಆತನನ್ನು ಬ್ರೈನ್ ವಾಶ್ ಮಾಡುವಂತದ್ದು, ಆತನನ್ನ ಯಾವ ರೀತಿಯಾಗಿ
ಪೊಲೀಸರ ಮುಂದೆ ಸ್ಟೇಟ್ಮೆಂಟ್ ಕೊಡಬೇಕು ಅನ್ನುವಂಥದ್ದಾಗಿರ್ಬೋದು, ಜೊತೆಗೆ ಆ ಸ್ಪಾಟ್ಗಳನ್ನ ರೆಕಗ್ನೈಸ್ ಮಾಡೋದಿದೆಯಲ್ಲ. ಯಾಕಂದ್ರೆ ಈತ ಹೇಳ್ತಾನೆ 25-30 ವರ್ಷಗಳ ಹಿಂದೆ ಹೂತಾಕಿದ್ದೀನಿ ಅಂತ ಹೇಳ್ಬಿಟ್ಟು. 25 ವರ್ಷಗಳ ಹಿಂದೆ ಭೌಗೋಳಿಕವಾಗಿ ಸಾಕಷ್ಟು ಬದಲಾವಣೆಗಳಾಗಿದೆ. ಅಲ್ಲಿ ಮರಗಳು ಬೆಳೆದಿದ್ದಾವೆ, ಗಿಡ ಬೆಳೆದಿದೆ, ಒಂದಷ್ಟು ಮಣ್ಣು ಬಿದ್ದಿರುವಂತದ್ದು, ಇಷ್ಟೆಲ್ಲ ಬದಲಾವಣೆ ಆಗಿರುವಂತದ್ರಿಂದ ಪರ್ಟಿಕ್ಯುಲರ್ ಅಂತ ಜಾಗವನ್ನು ಕೂಡ ಯಾವ ರೀತಿಯಾಗಿ ಗುರುತು ಮಾಡಬೇಕು ಅನ್ನುವಂಥದ್ದು ಆ ಒಂದು ಗ್ಯಾಂಗ್ ಹೇಳ್ಕೊಟ್ಟಿದೆ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಬಾಯಿ ಬಿಟ್ಟಿದ್ರೆ. ಈ ಎಲ್ಲಾ ಅಂಶಗಳನ್ನು ಇಟ್ಕೊಂಡು ಬಹುತೇಕ ಆ ಒಂದು ಬುರುಡೆ ಗ್ಯಾಂಗ್ಗೆ ನೋಟಿಸ್ ಕೊಡೋದಕ್ಕೂ ಕೂಡ ತಯಾರಿಗಳನ್ನು ಮಾಡ್ಕೊಂಡಿದ್ದು. ಬಹುತೇಕ ಇವತ್ತು ಸಂಜೆ ಅಥವಾ ನಾಳೆ ಒಳಗಾಗಿ ನೋಟಿಸ್ ನೀಡುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಓಕೆ, ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ. 3 ಪ್ರಕರಣ 5 ಗಂಟೆ ಸಮೀರ್ಗೆ ಖಾಕಿ ಪಡೆ ಡ್ರಿಲ್ ಅನ್ನ ಮಾಡಿರುವಂತದ್ದು. ಇಂದು ವಿಚಾರಣೆಗೆ ಪೊಲೀಸರಿಂದ ಬುಲಾವನ್ನ ನೀಡಲಾಗಿದೆ. ಇವತ್ತು ಕೂಡ ವಿಚಾರಣೆಗೆ ಬರಬೇಕು. ನಿನ್ನೆ ಸುಮಾರು 5 ಗಂಟೆಗಳ ಕಾಲ ವಿಚಾರಣೆಯನ್ನ ಎದುರಿಸಿದ್ದ ಸಮೀರ್ ಇವತ್ತು ಕೂಡ ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚನೆಯನ್ನ ಕೊಡಲಾಗಿದೆ. ಬೆಳಗ್ಗೆ 10 ಗಂಟೆಗೆ ವಿಚಾರಣೆಗೆ ಬರಬೇಕಾಗಿರುವಂತದ್ದು ಸಮೀರ್. ಯಾಕೆಂದ್ರೆ ಈತ ಬರೀ ವ್ಯಕ್ತಿಗಳನ್ನ ಮಾತ್ರ ಟಾರ್ಗೆಟ್ ಮಾಡಿದ್ದಲ್ಲ, ಇವನ್ ಧರ್ಮಸ್ಥಳ ಕ್ಷೇತ್ರವನ್ನ ಕೂಡ ಟಾರ್ಗೆಟ್ ಮಾಡಿದ್ದ. ಅಪಪ್ರಚಾರವನ್ನ ಮಾಡಲಾಗ್ತಾ ಇತ್ತು ಅನ್ನುವಂಥ ಆರೋಪಗಳು ಕೇಳಿ ಬಂದಿರುವಂಥದ್ದು. ಸೊ ಹೀಗಾಗಿ ಅದೆಲ್ಲದ್ರ ಬಗ್ಗೆನೂ ಕೂಡ ಇಲ್ಲಿ ವಿಚಾರಣೆಯನ್ನ ಮಾಡಲಾಗ್ತದೆ. ಬೆಳ್ತಂಗಡಿ ಪೊಲೀಸರಿಂದ ಸಮೀರ್ ವಿಚಾರಣೆ ಆಗ್ತಾ ಇರುವಂಥದ್ದು. ಧರ್ಮಸ್ಥಳದ ಬಗ್ಗೆ ಅವಹೇಳನ, ಅಕ್ರಮ ಕೂಟ, ಹಾಗೆ ಮಾಧ್ಯಮದವರ ಮೇಲೆ ಹಲ್ಲೆಯ ಸಂಬಂಧ ವಿಚಾರಣೆಯನ್ನ ಮಾಡಲಾಗ್ತದೆ. ನಿನ್ನೆ ಧರ್ಮಸ್ಥಳ ನಿಂದನೆ ಬಗ್ಗೆ ಪೊಲೀಸರು ಸುದೀರ್ಘವಾಗಿ ವಿಚಾರಣೆಯನ್ನ ಮಾಡಿದ್ದಾರೆ. ಬಿಕಾಸ್ ಈತ ಒಂದು ವಿಡಿಯೋ ಮಾಡಿದಂತ ಸಂದರ್ಭದಲ್ಲಿ ಎಲ್ಲ ಬೀದಿಗಿಳಿಬೇಕು, ಹೋರಾಟ ಮಾಡಬೇಕು, ಯಾರು ಸುಮ್ಮನೆ ಇರಬಾರ್ದು, ಇನ್ನು ಮುಂದೆ ಶಿವತಾಂಡವ, ಹಾಗೆ ಒಂದು ಕುಟುಂಬವನ್ನ ಡೈರೆಕ್ಟ್ ಆಗಿ ಟಾರ್ಗೆಟ್ ಮಾಡಿದ್ದು ಇವರೇ ಮಾಡಿರುವಂಥದ್ದು. ಇದನ್ನೆಲ್ಲವನ್ನು ಕೂಡ ಅನಾಚಾರ ಮಾಡ್ತಾ ಇದ್ದಾರೆ, ಕೊಲೆ ಮಾಡ್ತಾ ಇದ್ದಾರೆ, ಅಲ್ಲಿ ರೇಪ್ ಮಾಡಲಾಗ್ತಾ ಇದೆ ಅನ್ನುವಂಥದ್ದನ್ನ ನೇರ ಟಾರ್ಗೆಟ್ ಮಾಡಿದ್ದಂಥ ಹಿನ್ನೆಲೆಯಲ್ಲಿ ಅದೆಲ್ಲದ್ರ ಬಗ್ಗೆನೂ ಕೂಡ ದಾಖಲೆಗಳಿದಾವ. ಯಾರು ಹೇಳಿದ್ದು ಇದನ್ನ? ನೀನೇ ಈ ರೀತಿಯಾಗಿ ಮಾಡಿದ್ದ ಅಥವಾ ನಿನ್ನ ಹಿಂದೆನೂ ಕೂಡ ಯಾರಾದರೂ ಷಡ್ಯಂತ್ರವನ್ನ ರೂಪಿಸಿದ್ದಾರಾ, ಸಪೋರ್ಟ್ ಮಾಡ್ತಾ ಇದ್ರ? ಇದೆಲ್ಲದ್ರ ಬಗ್ಗೆನೂ ಕೂಡ ಅಲ್ಲಿ ವಿಚಾರಣೆಯನ್ನ ಮಾಡಲಾಗುತ್ತೆ. 5 ಗಂಟೆಗಳ ವಿಚಾರಣೆಗೆ ತಬ್ಬಿಬ್ಬಾಗೋಗಿದ್ದಾನೆ ಯೂಟ್ಯೂಬರ್. AI ವಿಡಿಯೋ ಅಪ್ಲೋಡ್ ಬಗ್ಗೆ ನಿನ್ನೆ ಮಾಹಿತಿಯನ್ನ ಕಲೆಕ್ಟ್ ಮಾಡಲಾಗಿದೆ. ಇಂದು ಮೊಬೈಲ್ ಲ್ಯಾಪ್ಟಾಪ್ ತರಲಿಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಇಂದು ಮೊಬೈಲ್ ಲ್ಯಾಪ್ಟಾಪ್ ಅನ್ನ ಸೀಸ್ ಮಾಡುವಂತ ಸಾಧ್ಯತೆ ಇದೆ. ವಿಡಿಯೋ ಶೂಟ್ ಮಾಡಿದ ವ್ಯಕ್ತಿಯ ಬಗ್ಗೆಯೂ ಕೂಡ ತನಿಖೆಯನ್ನ ಮಾಡಲಾಗುತ್ತೆ. ಆತನ ಬಗ್ಗೆನೂ ಕೂಡ ಮಾಹಿತಿಯನ್ನ ಕಲೆಕ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ನಿನ್ನೆ ಸುಮಾರು 5 ಗಂಟೆಗಳ ಕಾಲ ವಿಚಾರಣೆ ಆಯಿತು. ಅದರಲ್ಲಿ ಪ್ರಮುಖವಾಗಿ ಧರ್ಮಸ್ಥಳದ ಮೇಲೆ ಮಾತನಾಡಿದಂಥ ವಿಚಾರ ಆಗಿರ್ಬೋದು, ಏನೇನೆಲ್ಲ ಕರೆಯೆಲ್ಲ ಕೊಟ್ಟಿದ್ನಲ್ಲ, ಶಿವತಾಂಡವ ಅನ್ನುವಂಥ ವಿಚಾರಗಳೆಲ್ಲ ಬಂದಿತ್ತಲ್ಲ, ಕೆಲವರನ್ನ ಕೆರಳಿಸುವಂಥ ಕೆಲಸ ಎಲ್ಲ ಆಗ್ತಾ ಇತ್ತಲ್ಲ, ಅಲ್ಲಿ ಒಂದು ದೇವಸ್ಥಾನ, ಒಂದು ಕುಟುಂಬವನ್ನ, ಒಂದು ಧಾರ್ಮಿಕ ಕ್ಷೇತ್ರವನ್ನ ಟಾರ್ಗೆಟ್ ಮಾಡುವಂಥ ಆರೋಪ ಎಲ್ಲ ಬಂದಿತ್ತಲ್ಲ, ಅದ್ರ ಬಗ್ಗೆ ಫಸ್ಟ್ ಹಂತದಲ್ಲಿ ಕ್ಲಾರಿಟಿಯನ್ನ ಪಡ್ಕೊಳ್ಳುವಂಥ ಕೆಲಸವನ್ನ ಮಾಡಲಾಗಿದೆ. ಇವತ್ತು ಕೂಡ ಆ ಒಂದು ವಿಚಾರಣೆ ಮುಂದುವರಿತಾ ಇದೆ. ಇವತ್ತು ಯಾವೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಆತನಿಂದ ಮಾಹಿತಿಯನ್ನ ಪಡ್ಕೊಳ್ತಾರೆ, ಕಾದ್ ನೋಡ್ಬೇಕಾಗಿದೆ. ಇದು SIT ಅಲ್ಲಿ ದಾಖಲಾಗಿರುವಂತ ಪ್ರಕರಣ ಅಲ್ಲ, ಇದು ಸುಮೋಟೋ ಪ್ರಕರಣ ದಾಖಲಾಗಿತ್ತು ಧರ್ಮಸ್ಥಳದಲ್ಲೇ ವಿಚಾರಣೆ ಆಗ್ಬೇಕಾಗಿತ್ತು, ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಅಲ್ಲಿ. ಆದ್ರೆ ಅಲ್ಲಿ ನನಗೆ ಜೀವ ಭಯ ಇದೆ. ಯಾಕೆಂದ್ರೆ ಮೊನ್ನೆ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಆಗಿದ್ದಂತ ಹಿನ್ನೆಲೆಯಲ್ಲಿ ನಾನು ಅಲ್ಲಿಗೆ ಬರೋದಿಲ್ಲ ಅಂತ ಹೇಳಿದಂತ ಕಾರಣಕ್ಕೋಸ್ಕರ ಬೆಳ್ತಂಗಡಿಯಲ್ಲಿ ವಿಚಾರಣೆಯನ್ನ ಮಾಡಲಾಗ್ತಾ ಇರುವಂತದ್ದು. ಧರ್ಮಸ್ಥಳದಲ್ಲಿ ದಾಖಲಾಗಿದ್ದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರ ವ್ಯಾಪ್ತಿಗೆ ಬರುವಂತದಲ್ವಾ ಧರ್ಮಸ್ಥಳ, ಬೆಳ್ತಂಗಡಿ ಅಲ್ಲ. ಸೊ ಹೀಗಾಗಿ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಸಮೀರ್ನನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಿಶನ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್, ಸುಮಾರು 5 ಗಂಟೆಗಳ ಕಾಲ ವಿಚಾರಣೆ, 3 ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಪ್ರಮುಖ ವಿಚಾರಗಳ ಬಗ್ಗೆ ಆತನಿಂದ ಮಾಹಿತಿಯನ್ನ ಪಡ್ಕೊಳ್ಳಲಾಗಿರುವಂತದ್ದು, ಇವತ್ತು ಯಾವ ರೀತಿಯಾಗಿ ಯಾವೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಿಚಾರಣೆ ಆಗ್ಬೋದು ಅಂತ? ಪೃಥ್ವಿ, ಸಮೀರ್ನನ್ನ ಹಲವು ಆಯಾಮದಲ್ಲಿ ವಿಚಾರಣೆ ಮಾಡಲಾಗಿದೆ. ಪ್ರಾರಂಭದ ಹಂತದಲ್ಲಿ ಆತ ಹೇಳಿರುವಂತದ್ದು ಧರ್ಮಸ್ಥಳದ ವಿಚಾರವನ್ನ ಕೇಳಿ ನಿಮ್ಗೆ ರಕ್ತ ಕುದಿಯುತ್ತೆ ಇಲ್ವಾ, ಜನ ಮನೆಯಿಂದ ಹೊರಬಂದು ಪ್ರತಿಭಟನೆ ಮಾಡಿ ಎಂಬ ಅರ್ಥದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದ. ಇದು ಸಮಾಜದಲ್ಲಿ ದೊಂಬಿಯನ್ನು ಸೃಷ್ಟಿ ಮಾಡುತ್ತೆಂಬ ಆರೋಪಿಸಿ ಧರ್ಮಸ್ಥಳ ಪೊಲೀಸರು ಸುಮೋಟೋ ಕೇಸನ್ನು ದಾಖಲು ಮಾಡಿದ್ರು. ಆ ಕೇಸ್ನ ತನಿಖೆಯನ್ನು ಸದ್ಯಕ್ಕೆ ಪೊಲೀಸರು ಮಾಡ್ತಾ ಇದ್ದಾರೆ. ನಿನ್ನೆ ಸತತ 5 ಗಂಟೆಗಳ ಕಾಲ ಸಮೀರ್ನನ್ನ ವಿಚಾರಣೆ ಮಾಡಿದ್ರು. ತನಿಖಾಧಿಕಾರಿ ನಾಗೇಶ್ ಕದ್ರಿ ಹಲವು ಪ್ರಶ್ನೆಗಳನ್ನ ಕೂಡ ಕೇಳಿದ್ರು. ಯಾಕಂದ್ರೆ ಇಂತಹ ವಿಡಿಯೋ ಮಾಡಲಿಕ್ಕೆ ಯಾರು ಪ್ರೇರಣೆ ಕೊಟ್ಟಿದ್ದು ಮತ್ತು AI ಅನ್ನು ಉಪಯೋಗಿಸಿ ಆ ಸಾಕ್ಷ್ಯವನ್ನ ಆರಂಭ ಮಾಡಿ ಮತ್ತು ಹಲವು ಚಿತ್ರಗಳನ್ನ ಇದಕ್ಕೆ ಪ್ರೇರೇಪಿಸಿದಂತೆ ನಿಮಗೆ ಯಾರು ಇದಕ್ಕೆ ಪ್ರೇರಣೆ ಕೊಟ್ಟರು ಅನ್ನೋದಕ್ಕೆ ಸಾಕಷ್ಟು ಮಾಹಿತಿಗಳನ್ನ ಕೂಡ ನಾಗೇಶ್ ಕದ್ರಿ ಅವರು ಕೇಳಿದ್ರು. ಈ ಬಗ್ಗೆ ಹಲವು ಉತ್ತರಗಳನ್ನು ಕೂಡ ಸಮೀರ್ ಕೊಟ್ಟಿದ್ದಾನೆ. ಜೊತೆಗೆ ಇವತ್ತು ವಾಯ್ಸ್ ಟೆಸ್ಟ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಆ ವಿಡಿಯೋದಲ್ಲಿ ಬಂದಿರುವಂತದ್ದು ಆತನದ್ದೇ ವಾಯ್ಸ್ ಅನ್ನೋದನ್ನ ಪೊಲೀಸರು ಕೂಡ ಖಚಿತಪಡಿಸಿಕೊಳ್ಳಬೇಕಾಗುತ್ತೆ ಮತ್ತು ಕೋರ್ಟಿಗೆ ಕೊಡಬೇಕಾದ್ರೂ ಕೂಡ ಅಂತಹ ದೃಢವಾದ ಮಾಹಿತಿಯನ್ನ ಕೋರ್ಟಿಗೆ ಕೊಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಆತನ ವಾಯ್ಸ್ ಟೆಸ್ಟ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಇವತ್ತು ಕೂಡ ಆತನನ್ನ ಬರೋಕ್ ಹೇಳಿದ್ದಾರೆ. ಸುಮಾರು 11:30 ವೇಳೆಗೆ ಬೆಳ್ತಂಗಡಿ ಪೊಲೀಸ್
ಪೊಲೀಸ್ ಠಾಣೆಗೆ ಬಂದು ಮತ್ತೆ ವಿಚಾರಣೆಗೆ ಹಾಜರಾಗಬೇಕು ಅನ್ನೋದನ್ನ ಇವಾಗಲೇ ಪೊಲೀಸರು ಹೇಳಿರುವಂತದ್ದು. ಸಮೀರ್ ಕೊಡುವಂತ ಉತ್ತರಗಳು ಅದು ಸ್ಪಷ್ಟವಾಗಿರಬೇಕು ಮತ್ತು ದಾಖಲೆ ರೂಪದಲ್ಲಿ ಕೂಡ ಇರಬೇಕು, ಇಲ್ಲಾಂದ್ರೆ ಪೊಲೀಸರು ಆತನನ್ನ ಬಂಧನ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಈ ನಿಟ್ಟಿನಲ್ಲಿ ಸಮೀರ್ ಕೂಡ ಹಲವು ಪ್ರಿಪರೇಷನ್ಗಳನ್ನು ಕೂಡ ಮಾಡ್ಕೊಂಡು ಬಂದಿಯಾನೆ, ಹಲವು ದಾಖಲೆಗಳನ್ನು ಕೂಡ ಇಟ್ಕೊಂಡು ಬಂದಿಯಾನೆ. ಪೊಲೀಸರು ಹೇಳುವಂತಹ ಎಲ್ಲ ಪ್ರಶ್ನೆಗಳಿಗೆ ದಾಖಲೆ ಸಮೇತವಾಗಿ ಉತ್ತರ ಕೊಡಬೇಕಾದಂತಹ ಅವಶ್ಯಕತೆ ಈಗ ಸದ್ಯಕ್ಕೆ ಸಮೀರ್ನಲ್ಲಿ ಇರುವಂತದ್ದು. ಈ ನಿಟ್ಟಿನಲ್ಲಿ ಇವತ್ತು ಕೂಡ ಹಲವು ಪ್ರಶ್ನೆಗಳನ್ನ ಪೊಲೀಸರು ಎತ್ತಲಿದ್ದಾರೆ. ಪ್ರಾರಂಭದ ಹಂತದಲ್ಲಿ ಹೇಳಬೇಕಾದ್ರೆ ಆತನ ವಿಡಿಯೋದಿಂದ ಸಾಕಷ್ಟು ಜನ ಪ್ರೇರೇಪಿತಗೊಂಡಿದ್ರು ಮತ್ತು ಇಡೀ ರಾಜ್ಯದಲ್ಲಿ ಒಂದು ರೀತಿಯ ಸಂಚಲನಕ್ಕೆ ಕಾರಣ ಆಗಿತ್ತು. ಹಾಗಾಗಿ ಅಂತಹ ವಿಡಿಯೋಗಳನ್ನ ಮಾಡೋಕೆ ಯಾರು ಕಾರಣಕರ್ತರು, ನೀನು ಒಬ್ಬನೇ ಮಾಡಿರೋದಾ ಅಥವಾ ಸ್ವಯಂ ಪ್ರೇರಿತ ಮಾಡಿರೋದಾ, ಒಂದು ತಂಡ ಒಗ್ಗಟ್ಟಾಗಿ ನೀವು ಕೆಲಸ ಮಾಡಿರೋದಾ ಎಂಬಿತ್ಯಾದಿ ಹಲವು ಪ್ರಶ್ನೆಗಳನ್ನ ಕೇಳಿದ್ರು. ಹಾಗಾಗಿ ಇವತ್ತು ಕೂಡ ಅಂತಹ ಪ್ರಶ್ನೋತ್ತರಗಳು ಮುಂದುವರಿಯುವಂತಹ ಸಾಧ್ಯತೆಗಳು ಇರುವಂತದ್ದು. ಪೃಥ್ವಿ. ಓಕೆ, ಧನ್ಯವಾದ ಕಿಶನ್ ನಿಮ್ಮೆಲ್ಲ ಮಾಹಿತಿ. SIT ರಚನೆ ಆಗದೆ ಇದ್ದಿದ್ರೆ ಅಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಗೊಂದಲಗಳಿತ್ತಲ್ಲ, ಆ ಗೊಂದಲ ಹಾಗೆ ಕಂಟಿನ್ಯೂ ಆಗಿರುವಂಥದ್ದು. ಸರ್ಕಾರ SIT ರಚನೆ ಮಾಡಿದಂಥ ಹಿನ್ನೆಲೆಯಲ್ಲಿ ಅಲ್ಲಿ ಕ್ಲಾರಿಟಿ ಸಿಗ್ತಾ ಇದೆ. ಆದ್ರೆ ಸರ್ಕಾರದ ವಿರುದ್ಧನೇ ಈ ಒಂದು ಕೇಸನ್ನ ಅಂದ್ರೆ ಮಸಿ ಬಳಿಯುವಂತ ಕೆಲಸವನ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿ ಅಂತೂ ನಾನಾ ರೀತಿಯಾದಂಥ ಅಸ್ತ್ರವನ್ನ ಪ್ರಯೋಗ ಮಾಡ್ಲಿಕ್ಕೆ ಮುಂದಾಗ್ತಾ ಇದೆ. ಧರ್ಮಸ್ಥಳ ವಿಚಾರದಲ್ಲಿ ಜೋರಾಗಿರುವಂಥದ್ದು ರಾಜಕೀಯ. ಇದೇ ವಿಚಾರವನ್ನ ಅಸ್ತ್ರ ಮಾಡಿಕೊಂಡಿದೆ ಬಿಜೆಪಿ. ಎಲ್ಲಿ ಅಲ್ಲಿ ಗುಂಡಿಯನ್ನ ತೋಡುವಂತ ಸಂದರ್ಭದಲ್ಲಿ, ಉತ್ಖನನ ಆಗುವಂತ ಸಂದರ್ಭದಲ್ಲಿ ಸುಮಾರು 10-11 ಸ್ಪಾಟ್ ಆಗುವವರೆಗೂ ಕೂಡ ಸೈಲೆಂಟ್ ಆಗೇ ಇದ್ರು ಬಿಜೆಪಿ. SIT ಸ್ವಾಗತ ಮಾಡ್ತೀವಿ, ಮಾಡ್ಲಿ, ಸರಿಯಾದ ರೀತಿಯಲ್ಲಿ ತನಿಖೆ ಆಗ್ಲಿ ಅಂತ ಹೇಳ್ತಾ ಇದ್ರು. ಈಗ SIT ರಚನೆ ಮಾಡಿದ್ಯಾಕೆ, ಅದನ್ನ ಬೇಕು ಅಂತ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತೆಲ್ಲ ಮಾತನಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಹೋರಾಟ ತೀವ್ರಗೊಳಿಸಲಿಕ್ಕೆ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆಯಂತೆ. ರಾಧಾ ಮೋಹನ್ ದಾಸ್ ಅಂದ್ರೆ ರಾಜ್ಯ ಬಿಜೆಪಿಯ ಉಸ್ತುವಾರಿ, ಅವರಿಗೆ ಮತ್ತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮೂಲಕ ಸೂಚನೆಯನ್ನ ಕೊಡಲಾಗಿದೆಯಂತೆ. ಬುರುಡೆ ಪ್ರಕರಣ ಜೀವಂತವಾಗಿ ಇಡುವಂತೆ ಸೂಚನೆ. ಇಂದು ಸುದ್ದಿಗೋಷ್ಠಿಯನ್ನ ಮಾಡಲಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ. ಎರಡನೇ ಹಂತದ ಹೋರಾಟಕ್ಕೆ ಸಜ್ಜಾಗ್ತಾ ಇರುವಂತದ್ದು ಬಿಜೆಪಿ. ಧರ್ಮಸ್ಥಳ ಹೆಸರನ್ನೇ ಅಸ್ತ್ರ ಮಾಡಿಕೊಂಡು ಹೋರಾಟವನ್ನ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಎಲೆಕ್ಷನ್ ವರೆಗೆ ಪ್ರಕರಣ ಜೀವಂತ ಇಡುವಂತ ತಂತ್ರ ಅಂತೆ. ಎಲೆಕ್ಷನ್ ವರೆಗೂ ಇವ್ರು ಜೀವಂತವಾಗಿಡುವಂಥದ್ದು ಆಲ್ಮೋಸ್ಟ್ ಸಾಧ್ಯನೇ ಇಲ್ಲ ಅಂತ ಕಾಣಿಸುತ್ತೆ. ಬಿಕಾಸ್ ಇನ್ನೂ ಒಂದು 3 ವರ್ಷಗಳು ಇರುವಂಥ ಹಿನ್ನೆಲೆಯಲ್ಲಿ ಯಾವ್ಯಾವ ಪಕ್ಷದಲ್ಲಿ ಏನೇನು ಡೆವಲಪ್ಮೆಂಟ್ಗಳಾಗ್ತವೋ, ಯಾವ್ಯಾವ ರೀತಿಯ ಬದಲಾವಣೆಗಳಾಗ್ತವೋ ಗೊತ್ತಿಲ್ಲ. ಯಾಕೆಂದ್ರೆ ಇದುವರೆಗಿನ ಬಿಜೆಪಿಯ ಹೋರಾಟವನ್ನ ನೋಡ್ಕೊಂಡೇ ಬಂದಂಥ ಸಂದರ್ಭದಲ್ಲಿ, ಕಳೆದ ಒಂದು 2 ವರ್ಷದಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಯಾವ ಒಂದು ಹೋರಾಟವನ್ನ ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗಿದ್ದಾರೆ, ಯಾವ ಹೋರಾಟದ ಮುಖಾಂತರ ಅವರು ಸರ್ಕಾರವನ್ನ ನಡಗಿಸುವಂತ ಕೆಲಸವನ್ನ ಮಾಡಿದ್ದಾರೆ, ಆ ರೀತಿಯಾಗಿ ಒಂದು ಚಾಪನ್ನ ಮೂಡಿಸಿರುವಂಥದ್ದು ಯಾವುದು ಅಷ್ಟು ದೊಡ್ಡ ಮಟ್ಟದಲ್ಲಿ ಕಾಣಿಸ್ತಾ ಇಲ್ಲ. ಮೂಡ ಪ್ರಕರಣವನ್ನ ಹೊರತುಪಡಿಸಿ ನೋಡೋದಾದ್ರೆ ಇನ್ನ ಈ ಒಂದು ಪ್ರಕರಣವನ್ನ ಎಷ್ಟು ಮಟ್ಟಿಗೆ ಜೀವಂತವಾಗಿ ಇಡುವಂತ ಒಂದು ಪ್ಲಾನ್ ಅನ್ನ ಹಾಕೊಂಡಿದ್ದಾರಲ್ಲ, ಅದು ಎಷ್ಟು ಮಟ್ಟಿಗೆ ಕೈ ಹಿಡಿಯುತ್ತೆ ಅನ್ನುವಂಥದ್ದು ಕಾದು ನೋಡ್ಬೇಕು. ಯಾಕಂದ್ರೆ ಇದು ಧರ್ಮಸ್ಥಳ ಅಂತ ಬಂದಂತ ಸಂದರ್ಭದಲ್ಲಿ ಆಲ್ಮೋಸ್ಟ್ ರಾಜ್ಯದ ಎಲ್ಲ ಭಾಗಗಳಲ್ಲೂ ಕೂಡ ಭಕ್ತರಿದ್ದಾರೆ. ಸೊ ಈ ಒಂದು ವಿಚಾರವನ್ನ ಪದೇ ಪದೇ ಕೆದಕುವಂತ ಕೆಲಸವನ್ನ ಮಾಡಿದ್ರೆ ಅದು ಅವ್ರ ಮನಸ್ಸಲ್ಲಿ ಉಳ್ಕೊಳ್ಳುತ್ತೆ. ಕಾಂಗ್ರೆಸ್ ಅನ್ನ ಟಾರ್ಗೆಟ್ ಮಾಡಬಹುದು ನೋಡಿ, ಬೇಕು ಅನ್ಬಿಟ್ಟು ಹಿಂದೂ ಧರ್ಮವನ್ನ, ಧಾರ್ಮಿಕ ಕ್ಷೇತ್ರವನ್ನ ಟಾರ್ಗೆಟ್ ಮಾಡುವಂತ ಕೆಲಸವನ್ನ ಮಾಡಿದೆ ಅನ್ನುವಂತ ನಿಟ್ಟಿನಲ್ಲಿ ಬಿಂಬಿಸಬಹುದು ಅನ್ನುವಂತ ಲೆಕ್ಕಾಚಾರ ಅಂತ. ಆಧ್ಯಾತ್ಮದ ಅತಿರೇಕ ಅಂದ್ರೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಈ ಪ್ರಕರಣ ವಿಚಿತ್ರದಲ್ಲೇ ವಿಚಿತ್ರ ಅನ್ನುವಂತ ಘಟನೆ ಇದು. ಆಧ್ಯಾತ್ಮದ ಹೆಸರಿನಲ್ಲಿ ಅತಿರೇಕದ ಭಕ್ತಿಯನ್ನ ತೋರಿಸಲಾಗ್ತಾ ಇದೆ. ದೇವರು, ನಂಬಿಕೆ, ಭಕ್ತಿ, ಪೂಜೆ, ಪುನಸ್ಕಾರ ಎಲ್ಲವೂ ಇರಬೇಕು, ಹೌದು, ಇಲ್ಲ ಅಂತಲ್ಲ. ಆದ್ರೆ ಅತಿರೇಕದಲ್ಲಿ ಅತಿರೇಕ ಅಂತ ಹೇಳ್ತಾರಲ್ಲ, ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಪ್ರಕರಣ ಅಂದ್ರೆ ಇದೇನೆ. ಕೈಲಾಸಕ್ಕೆ ಹೋಗುವಂತ ಕನಸನ್ನ ಕಾಣ್ತಾ ಇದೆ ಕುಟುಂಬ. ಕೈಲಾಸಕ್ಕೆ ಹೋಗ್ಬೇಕಂತೆ ಆ ಕನಸನ್ನ ಕಾಣ್ತಾ ಇದ್ದಾರೆ. ಸೆಪ್ಟೆಂಬರ್ 8ಕ್ಕೆ ನಾವು ಕೈಲಾಸಕ್ಕೆ ಹೋಗ್ತೇವೆ ಅಂತ ಹೇಳ್ತಾ ಇದ್ದಾರೆ. ಈ ಕುಟುಂಬದ ವರ್ತನೆಗೆ ಆ ಊರಿನ ಗ್ರಾಮದ ಜನ ಇದಾರಲ್ಲ, ಆ ಗ್ರಾಮದ ಜನ ಬೆಚ್ಚ ಬಿದ್ದೋಗಿದ್ದಾರೆ. ಏನಾಗ್ತಾ ಇದೆಯಪ್ಪ, ಏನ್ ಮಾಡ್ಕೊಳ್ತಾರೋ ಏನೋ, ಆಮೇಲೆ ಮತ್ತೇನಾಗ್ಬಿಡುತ್ತೋ ನಮ್ಮೂರಲ್ಲಿ ಅನ್ನುವಂಥ ಭಯ ಕಾಡ್ತಾ ಇದೆ ಅವರಿಗೆ. ಬೆಳಗಾವಿ ಜಿಲ್ಲೆಯ ಅನಂತಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂಥದ್ದು. ತುಕಾರಾಮ್ ಇರಕರ ಕುಟುಂಬದವರ ಅತಿರೇಕ ಬಾಬಾ ರಾಮ್ಪಾಲ್ ಮಹಾರಾಜರ ಆರಾಧನೆಯನ್ನ ಮಾಡ್ತಾ ಇದ್ದಾರೆ. ಅವರ ಪ್ರವಚನಗಳನ್ನ ಕೇಳಿ ಆಧ್ಯಾತ್ಮದ ಮಾರ್ಗವನ್ನ ಹಿಡಿದ್ರು. ಬಾಬಾ ಬಂದು ನಮ್ಮನ್ನ ಕರೆದುಕೊಂಡು ಹೋಗ್ತಾರೆ ಅಂತ ಕಾಯ್ತಾ ಇದ್ದಾರೆ. ಸೆಪ್ಟೆಂಬರ್ 8ರಂದು ನಾವು ಇಲ್ಲಿ ಇರಲ್ಲ ಅಂತ ಹೇಳ್ತಾ ಇರುವಂಥದ್ದು ಆ ಕುಟುಂಬದ ಮಾತು ಕೇಳಿ ಗ್ರಾಮಸ್ಥರು ಕಂಗಾಲಾಗೋಗಿದ್ದಾರೆ. ಬಾಬಾಗೆ ಬೆಡ್ಡು, ಕುರ್ಚಿ ರೆಡಿ ಮಾಡಿ ಪ್ರಾರ್ಥನೆಯನ್ನ ಮಾಡಲಾಗ್ತಾ ಇದೆ. ಅವ್ರು ಬರ್ತಾರೆ, ಅವ್ರು ಬಂದು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ, ಕೈಲಾಸಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ. ಆ ಬಾಬಾ ರಾಮ್ಪಾಲ್ ಅವರ ಚಪ್ಪಲಿ ಕೂಡ ಇಟ್ಟು ಪ್ರತಿದಿನ ಪ್ರಾರ್ಥನೆಯನ್ನ ಮಾಡಲಾಗ್ತದೆ, ಭಜನೆಯನ್ನ ಮಾಡಲಾಗ್ತದೆ. ಬಾಬಾ ಬರ್ತಾರೆ ಅಂತ ಕಾಯ್ತಾ ಇದೆ ಇಡೀ ಕುಟುಂಬ. ತುಕಾರಾಮ್ ಇರಕರ ಅವರ ಪತ್ನಿ ಸಾವಿತ್ರಿ, ಮಗ ರಮೇಶ್ ಹಾಗೂ ಸೊಸೆ ವೈಷ್ಣವಿಯ ಭಕ್ತಿಯ ಪರಾಕಾಷ್ಠೆ ಇದು. ನಿಮಗೆ ತೋರಿಸ್ತಾ ಇದ್ವಿ ನೋಡಿ ದೃಶ್ಯಾವಳಿಗಳಲ್ಲಿ. ಅವ್ರಿಗೆ ಅಂತಾನೆ ಒಂದು ಕುರ್ಚಿ ರೆಡಿ ಮಾಡಿದ್ದಾರೆ,
ಅವರ ಚಪ್ಪಲಿಯನ್ನು ಕೂಡ ಇಟ್ಟಿದ್ದಾರೆ, ಪೂಜೆಯನ್ನ ಮಾಡಲಾಗ್ತದೆ ಪ್ರತಿದಿನ. ಅವ್ರು ಬರ್ತಾರೆ, ನಮ್ಮನ್ನು ಕರ್ಕೊಂಡು ಹೋಗ್ತಾರೆ, ಕೈಲಾಸಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ ಪ್ರತಿದಿನನೂ ಕೂಡ ಪ್ರಾರ್ಥನೆಯನ್ನ ಮಾಡಲಾಗ್ತದೆ, ಭಜನೆಯನ್ನ ಮಾಡಲಾಗ್ತದೆ. ಒಂದು ಕುಟುಂಬದಿಂದ, ತುಕಾರಾಮ್ ಅವರ ಕುಟುಂಬದಿಂದ ನಡೀತಾ ಇರುವಂತ ಪ್ರಾರ್ಥನೆ ಇದು, ಭಜನೆ ಇದು. ದೇಹ ತ್ಯಾಗ ಮಾಡೋದು ಸುಳ್ಳ್ರಿ, ನಾವು ದೇಹ ತ್ಯಾಗ ಮಾಡೋದಿಲ್ಲ, ಅತ್ಯಾಚಾರ ಮಾಡೋದಿಲ್ಲ. ನಮ್ಮ ಪರಮಾತ್ಮ ಯಾವಾಗ ಒಯ್ಲಾಗ ಬರ್ತಾನ್ರಲ್ಲ ಆ ಟೈಮ್ ನಾವು ಅವ್ರ ಕೂಡ ಹೋಗಿ ಬರ್ತೀವ್ರಿ. ಶರೀರ ಹೋಗ್ರಿ. ಯಾವಾಗ ಬರ್ತಾನೆ ಅವ್ರ ಬರು 8ಕ್ಕೆ ಬರ್ತಾರೆ. ಬರುವ 8ನೇ ತಾರೀಕು ಯಾವ ರೂಪದಾಗ ಬರ್ತಾರ್ರಿ? ಇದರ ರೂಪದಾಗ ಬರ್ತಾರೆ. ಇದು ಹಿಂದೆ ಈಗ ಏನ್ ಕೋಟ ಜಾಕೆಟ್ ಇದೈತ್ರಲ್ಲ, ಇದರ ರೂಪನಾಗ ಬಂದು ಕೊಂಡ್ಕೊಂಡ ಇದೆಲ್ಲ ಕರೇನ್ರಿ? ಇದು ಖರೆ ರೀ, 100% ಖರೆ ರೀ. ಯಾಕಂದ್ರೆ ನಮ್ಗೆ ಇಷ್ಟಿಗೆ ಸಾಕಾಷ್ಟು ನಮ್ಗ ಸುಖ ಕೊಟ್ಟಾರೆ, ಅವ್ರು ಪರ್ಫೆಕ್ಟ್ ಮಾಡಿಬಿಟ್ಟಿದ್ದಾರೆ. ನಾವು ಹೋಗ್ಬೇಕು, ನಮ್ಮ ಸುಖ ಅಲ್ಲಿಗೆ ಐತ್ರಿ. ಮತ್ತೆ ಬರಂಗಿಲ್ಲ ಅಂದ್ರೆ ರಿಟರ್ನ್ ಇದ್ರೆ ಮಾನವದಾಗ ಇಲ್ಲಿ ಬರಂಗಿಲ್ರಿ. ಇಲ್ಲ ನಮ್ ಆದ್ರೂ ಅಮರ್ರೆ ಇವ್ರಂಗ ಇವರ ಪಾಲನ ಪೋಷಣೆ ಮಾಡ್ತಾರೆ. ಮತ್ತೆ ಅಲ್ಲಿ ಓದ್ಕೊಂಡು ಇವ್ರ ಶರೀರದಾಗ ತಗೊಂಡ್ಕಿಂದ ಅಲ್ಲಿ ನಮಗ್ ಹೊರ ತೆಗಿತಾರ್ರಿ. ಯಾವಾಗ ಇದು ಆಧ್ಯಾತ್ಮಿಕ ಮಾರ್ಗ ಐತಲ್ರಿ ಅವಾಗ ಗೊತ್ತೈತ್ರಿ ಇದು ಮನುಷ್ಯ ಜನ್ಮ ಎದಕ್ ಸಿಕ್ತ್ರಿ, ನಮಗ ಇದು ಮನುಷ್ಯ ಜನ್ಮ ಎದಕ್ ಸಿಕ್ತ್ರಿ. ಇದು ನಮಗ್ ಸಿಕ್ಕಿದೆ ಎಲ್ಲರಿಗೂ ಭಕ್ತಿ ಮಾಡ್ಲಿಕ್ ಸಿಕ್ಕೈತ್ರಿ. ಇದು ಒಂದ್ಸಲ ಭಕ್ತಿ ಮಾಡಿ ಆ ಪರಮಾತ್ಮನ ಲೋಕಕ್ ಹೋದ್ರಿ ಯಾವಾಗ ಈ ಲೋಕಕ್ ಬರುದಿಲ್ರಿ. ಅವ್ರ ಸೂಕ್ಷ್ಮ ರೂಪ ಒಳಗ ಭೇಟಿ ಕೊಡ್ತಿರ್ತಾರೆ. ಯಾವ ರೀತಿಯಾಗಿರ್ತೈತಿ? ಶಬ್ದ ರೂಪ್ರಿ, ಅಂದ್ರೆ ಯಾರ್ ಭಕ್ತಿ ಮಾಡ್ತಾರಿಲ್ರಿ, ಹೆಚ್ಚು ಯಾರ್ ಭಕ್ತಿ ಮಾಡ್ತಾರ ಅವ್ರಿಗೆ ಅದು ತೋರಿಸ್ತಾರ್ರಿ. ಅಂದ್ರೆ ನಾವೀಗ ಭಕ್ತಿ ಮಾರ್ಗಗಳು ಎಲ್ಲಿ ತಪ್ತೀವಿರಿ, ಏನ್ ಮಾಡ್ತೀರಿ ಅದೆಲ್ಲ ಅವ್ರು ಹೇಳ್ಕೊಡ್ತಾರಿ. ನೀವು ಇಲ್ಲಿ ತಪ್ಲಿಕತ್ತೀರಿ, ಇದು ಭಕ್ತಿ ಮಾಡ್ರಿ, ಹಿಂಗ್ ಮಾಡ್ರಿ, ಮತ್ ಹಿಂಗ್ ಮಾಡೋದ್ರಿಂದ ನೀವು ಜಲ್ದಿ ಪರಮಾತ್ಮ ಕಡೆ ಹೋಗ್ಬೋದು. ಸೆಪ್ಟೆಂಬರ್ 8 ತಾರೀಕು ಬರ್ತಾನೆ. ಗ್ಯಾರಂಟಿ ಬರ್ತಾರಿ. ಮತ್ತ ಅವ್ರು ನೋಡ್ರಿ ಅವ್ರ 8 ತಾರೀಕಿಗೆ ಬರ್ತಾರಿ. ನಮ್ದ 8 ತಾರೀಕಿಗೆ ಆತಮ್ ಕಲ್ಯಾಣ ಆಗ್ತೈತ್ರಿ, ಅಂದ್ರೆ ಮೋಕ್ಷ ಪ್ರಾಪ್ತಿ ಆಗ್ತೈತ್ರಿ. ಯಾಕಂದ್ರೆ ಹಾಗಾದ್ರೆ ಯಾರು ಈ ರಾಮ್ಪಾಲ್ ಬಾಬಾ ಅಂತ ನೋಡೋದಾದ್ರೆ ಹರಿಯಾಣದಲ್ಲಿ ಆಶ್ರಮವನ್ನ ಸ್ಥಾಪಿಸಿ ಸತ್ಸಂಗವನ್ನ ಮಾಡ್ತಾ ಇದ್ರು ಇವರು. ಯಾರು ರಾಮ್ಪಾಲ್ ಅಂತ ನೋಡೋದಾದ್ರೆ ಹರಿಯಾಣದಲ್ಲಿ ಆಶ್ರಮ ಸ್ಥಾಪಿಸಿ ಸತ್ಸಂಗವನ್ನ ಮಾಡ್ತಾ ಇದ್ರು. 2014ರಲ್ಲಿ ಗಲಭೆ ಕೇಸ್ನಲ್ಲಿ ರಾಮ್ಪಾಲ್ ಬಾಬಾ ಅರೆಸ್ಟ್ ಆಗ್ತಾರೆ. ಅಲ್ಲೊಂದು ಗಲಭೆ ಆಗುತ್ತೆ 2014ರಲ್ಲಿ. ಆ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಅರೆಸ್ಟ್ ಆಗ್ತಾರೆ. ದೇಶದ್ರೋಹ ಗಲಭೆ ಕೇಸ್ನಲ್ಲಿ ಬಂಧಿಸಲಾಗಿತ್ತು. ಸದ್ಯಕ್ಕೆ ಹಿಸ್ಸಾರ್ ಜೈಲಿನಲ್ಲಿರುವಂಥದ್ದು ರಾಮ್ಪಾಲ್ ಬಾಬಾ. ಇವರ ಪ್ರವಚನ ವಿಡಿಯೋ ನೋಡಿ ಈ ಕುಟುಂಬ ಪ್ರಭಾವಿತ ಆಗಿದೆ. ಇವ್ರು ಬರ್ತಾರೆ, ನಮ್ಮನ್ನು ಕೈಲಾಸಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ. ಪಾಪ ಬಾಬಾನೇ ಜೈಲಿಂದ ಹೊರಗೆ ಬರೋಕ್ಕಾಗ್ತಾ ಇಲ್ಲ, ಇನ್ನು ಇವ್ರನ್ನ ಬೇರೆ ಕರ್ಕೊಂಡೋಗಿ ಕೈಲಾಸಕ್ಕೆ ಕರ್ಕೊಂಡು ಹೋಗ್ತಾರೆ ಅನ್ನುವಂಥ ನಂಬಿಕೆ ಅಂತ. ನೋಡಿ ಆ ನಂಬಿಕೆ ಅನ್ನುವಂಥದ್ದು ಎಷ್ಟು ಮಟ್ಟಿಗಿದೆ ಅಂತ, ಹುಚ್ಚು ನಂಬಿಕೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಆ ರಾಮ್ಪಾಲ್ ಬಾಬಾನೇ ಜೈಲಲ್ಲಿ ಇರುವಂಥದ್ದು 2014ರಲ್ಲಿ. ನೋಡಿ ಆ ವ್ಯಕ್ತಿಯ ಫೋಟೋವನ್ನ ಕೂಡ ತೋರಿಸ್ತಾ ಇದ್ವಿ. ದೇಶದ್ರೋಹದ ಪ್ರಕರಣ ದಾಖಲಾಗಿದೆ, ಗಲಭೆ ಪ್ರಕರಣ ದಾಖಲಾಗಿರುವಂಥದ್ದು. ಅವಾಗಿಂದಲೂ ಕೂಡ ಜೈಲಿನಲ್ಲಿದ್ದಾರೆ. ಇಂಥ ಸಂದರ್ಭದಲ್ಲಿ ಇವ್ರುಗಳು, ಆ ವ್ಯಕ್ತಿ ಬರ್ತಾರೆ, ನಮ್ಮನ್ನ ಕೈಲಾಸಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ ನಂಬಿಕೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಲೋಹಿತ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಲೋಹಿತ್, ಎಷ್ಟು ದಿನದಿಂದ ಈ ರೀತಿಯಾದಂಥ ಒಂದು ಪ್ರಾರ್ಥನೆ ಭಜನೆ ನಡೀತಾ ಇದೆ? ಯಾವ ಕಾರಣಕ್ಕೋಸ್ಕರ ಈ ನಿರ್ಧಾರವನ್ನ ಕೈಗೊಂಡಿದ್ದಂತೆ? ಮತ್ತೆ ಆ ಗ್ರಾಮಸ್ಥರು ಯಾವ ರೀತಿಯಾಗಿ ಕಂಗಾಲಾಗಿ ಹೋಗ್ಬಿಟ್ಟಿದ್ದಾರೆ? ಮತ್ತು ಒಂದ್ ಕಡೆ ಆ ಬಾಬಾನೇ ಜೈಲಲ್ಲಿ ಇದ್ದಾರೆ, ಇವ್ರನ್ನು ಹೊರಗೆ ಬಂದು ಹೆಂಗ್ ಕರ್ಕೊಂಡು ಹೋಗ್ತಾರೆ ಅಂತ ಇವ್ರಿಗೆ ಬಂದಿರೋ ನಂಬಿಕೆ ಹೇಗೆ ಅಂತ? ಖಂಡಿತವಾಗ್ಲು ಪೃಥ್ವಿ, ಈ ಒಂದು ಇಡೀ ಪ್ರಕರಣ ನೋಡೋದಾದ್ರೆ ಒಂದ್ ರೀತಿ ಈ ಮೂಢನಂಬಿಕೆಯ ಅತಿರೇಕ ಅಂತಾರಲ್ಲ, ಅದೇ ಅಂತಾನೆ ಕೇಳಿಸ್ಬೋದಾಗತ್ತೆ. ಯಾಕಂದ್ರೆ ಕುಟುಂಬದಲ್ಲಿ ಇದ್ದಾರೆ 4 ಜನ ಯಾರಪ್ಪ ಅಂತ ನೋಡಿದ್ರೆ ಗಂಡ, ಹೆಂಡತಿ, ಸೊಸೆ, ಮಗ. ಇಂಥ 4 ಜನನು ಕೂಡ ಈ ಒಂದು ಅಂಧಭಕ್ತಿಗೆ ಬಲಿಯಾಗಿರ್ತಕ್ಕಂಥದ್ದು. ಮನೆಯಲ್ಲಿ ಒಂದು ಚೇರನ್ನ ಸೆಟಪ್ ಮಾಡ್ಕೊಂಡಿದ್ದಾರೆ, ಬೆಡ್ ಅನ್ನ ಹಾಕಿದ್ದಾರೆ, ಬಾಬಾ ನಮ್ಮ ಮನೆಯಲ್ಲಿದ್ದಾರೆ, ಬಾಬಾ ಹೇಳ್ದಂಗೆ ನಾವು ನಡ್ಕೊಂತಾ ಇದೀವಿ ಅನ್ನುವಂತ ಮಾತನ್ನ ಕಳೆದ 2 ತಿಂಗಳಿಂದಲೂ ಕೂಡ ಇವ್ರು ನಡ್ಕೊಂಡ್ ಬಂದಿದ್ದಾರೆ. ಸೊ ಒಂದ್ ರೀತಿ ನೋಡೋದ್ರೆ ಇಡೀ ಕುಟುಂಬ ಒಂದ್ ರೀತಿ ಈಗ ಸದ್ಯ ಆ ಬಾಬಾನ ಭಕ್ತಿಗೆ ಬಲಿಯಾಗಿದೆ ಅಂತಾನೆ ಹೇಳ್ಬೋದು. ಬರುವಂತ ಸೆಪ್ಟೆಂಬರ್ 8ರಂದು ಬಾಬಾ ನಮ್ಮನ್ನ ಬರ್ತಾರೆ, ಕರೆದುಕೊಂಡು ಹೋಗ್ತಾರೆ. ಸೆಪ್ಟೆಂಬರ್ 8 ನಂತರ ನಾವು ಈ ಭೂಮಿ ಮೇಲೆ ಇರಲ್ಲ ಅನ್ನುವಂತ ಮಾತುಗಳನ್ನ ಆಡ್ತಾ ಇದ್ರು. ಸೊ ಈ ಒಂದು ಇಡೀ ಕುಟುಂಬದ ಮಾತುಗಳನ್ನ ಕೇಳ್ತಕ್ಕಂಥ ಇಡೀ ಗ್ರಾಮಸ್ಥರು ಸಾಕಷ್ಟು ಬೆಚ್ಚ ಬಿದ್ದಿದ್ರು. ಏನ್ ಮಾಡ್ಕೊಂತಾರೆ, ಸೆಪ್ಟೆಂಬರ್ 8ನೇ ತಾರೀಕಿಗೆ ಏನಾಗುತ್ತೆ, ಇವ್ರೇನು ಆತ್ಮಹತ್ಯೆ ಮಾಡ್ಕೊಂತಾರ, ದೇಹ ತ್ಯಾಗ ಮಾಡ್ತಾರ ಅನ್ನುವಂತ ಮಾತುಗಳು ಈಗ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿರ್ತಕ್ಕಂಥದ್ದು. ಸೊ ಇನ್ನು ಬಾಬಾ ಅವರ ವಿಚಾರ ನೋಡೋದ್ರೆ ಇವ್ರಿಗೆ ನೇರವಾಗಿ ಬಾಬಾನ ಯಾವತ್ತೂ ಕೂಡ ಭೇಟಿಯಾಗಿಲ್ಲ. ಬದಲಾಗಿ ಇವರು ಯೂಟ್ಯೂಬ್ ನಲ್ಲಿ ಆ ಸತ್ಸಂಗವನ್ನ ಕೇಳಿ ಒಂದು ಪ್ರಭಾವಿತರಾಗಿದ್ದಾರೆ ಅಂತ ಹೇಳ್ಬೋದು. ಅದ್ರ ಜೊತೆಗೇನೆ ಹರಿಯಾಣ ಇಂದ ಒಂದಷ್ಟು 4 ಜನ ಇವರನ್ನ ಮೊಬೈಲ್ ಮೂಲಕ ಸಂಪರ್ಕಿಸಿ ಇವ್ರಿಗೆ ಒಂದ್ ರೀತಿ ತಲೆಯನ್ನ ಕೆಡಿಸಿದ್ದಾರೆ. ಅದ್ರ ಜೊತೆಗೇನೆ ಇವ್ರ ಜೊತೆ ಇನ್ನೂ 1-2 ಕುಟುಂಬಗಳಿದಾವೆ. ಒಟ್ಟು 21 ಜನರ ಕುಟುಂಬ ಒಂದು ವಾಟ್ಸಪ್ ಗ್ರೂಪ್ ಅನ್ನ ಮಾಡಿಕೊಂಡು ತಮ್ಮ ಒಂದು
ಚಟುವಟಿಕೆಗಳನ್ನ ಮಾಡ್ಕೊಂಡ್ ಬರ್ತಾ ಇದ್ರು. ಎಲ್ಲಿ ಭೇಟಿ ಆಗ್ಬೇಕು, ಯಾವ ರೀತಿ ಭಕ್ತಿಯನ್ನ ಮಾಡ್ಬೇಕು, ಯಾವ ರೀತಿ ಪೂಜೆ ಪುನಸ್ಕಾರಗಳನ್ನ ಮಾಡ್ಬೇಕು, ಮತ್ತೆ 8ನೇ ತಾರೀಕಿನಿಂದ ಎಲ್ಲರೂ ಕೂಡ ನಾವು ಇಷ್ಟೆಲ್ಲ ಆಗ್ತಾ ಇದೆಯಲ್ಲ, ಒಟ್ಟಿಗೆ ಈ ಮನವೊಲಿಸುವಂತ ಜಗತ್ತಿನ ಕೆಲ್ಸ ಆಗ್ತಾ ಮೋಕ್ಷವನ್ನ ಇಲ್ವಾ ಲೋಹಿತ್? ಸಿಗತ್ತೆ, ನಾವು ಕೈಲಾಸಕ್ಕೆ ಹೋಗ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ರು. ಖಂಡಿತವಾಗ್ಲೂ ಪೃಥ್ವಿರಾಜ್ ಆಗ್ತಾ ಇದೆ. ಯಾಕಂದ್ರೆ ನಿನ್ನೆ ಅಷ್ಟೇ ತಾಲೂಕು ಆಡಳಿತ ಕೂಡ ಹೋಗಿತ್ತು. ಈಗ ಸ್ವಾಮೀಜಿಗಳು ಕೂಡ ಅವರ ಒಂದು ಮನವೊಲಿಸೋಕೆ ಯತ್ನವನ್ನ ಮಾಡಿದ್ದಾರೆ. ಸದ್ಯದ ಮಟ್ಟಿಗೆ ಈಗ ತಾಲೂಕು ಆಡಳಿತ, ಜಿಲ್ಲಾ ಆಡಳಿತ ಅವ್ರಿಗೆ ಕರೆಸಿ ಅವ್ರಿಗೆ ಒಂದ್ ರೀತಿ ಮನೋವೈದ್ಯಕೀಯವಾಗಿ ಚಿಕಿತ್ಸೆಯನ್ನ ಕೊಡಬೇಕಾಗತ್ತೆ. ಯಾಕಂತಂದ್ರೆ ಅವ್ರು ಸಂಪೂರ್ಣವಾಗಿ ಒಂದ್ ರೀತಿ ಅಧ್ಯಾತ್ಮದ ಒಳಗಡೆ ಬಲಿಯಾಗಿದ್ದಾರೆ. ಅವ್ರಿಗೆ ಬೇರೆ ಯಾವ ವಿಚಾರಗಳು ಕೂಡ ತಲೆಗೆ ಹೋಗ್ತಾ ಇಲ್ಲ. ಅವರು ಹೇಳುವಂತದ್ದು ಒಂದೇ, ನಾವು ಆತ್ಮಹತ್ಯೆ ಮಾಡ್ಕೊಳ್ಳ, ಬಾಬಾನೇ ಬಂದು ನಮ್ಮನ್ನ ಕರ್ಕೊಂಡು ಹೋಗ್ತಾರೆ ಅನ್ನುವಂತ ಮಾತುಗಳನ್ನ ಆಡ್ತಾರೆ ಹೊರತಾಗಿ ಬೇರೆ ಯಾರ ಮಾತುಗಳು ಕೇಳುವಂತ ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ ಕುಟುಂಬ ಇಲ್ಲ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಅವರ Okay. ಬ್ರೈನ್ ವಾಶ್ ಆಗಿರ್ತಕ್ಕಂಥದ್ದು. ಸೊ ಸದ್ಯಕ್ಕೆ ಈಗ ಅವ್ರಿಗೆ ಮನೋವೈದ್ಯರಿಂದ ಚಿಕಿತ್ಸೆ ಕೊಡಿಸುವಂತದ್ದು ನೆಸೆಸಿಟಿ ಇರುವಂತದ್ದು ಪೃಥ್ವಿ. ಓಕೆ, ಧನ್ಯವಾದ ಲೋಹಿತ್ ನಿಮ್ಮೆಲ್ಲ ಮಾಹಿತಿಗಾಗಿ.